ನಮಸ್ಕಾರ ಸ್ನೇಹಿತರೆ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ. ಮೇ 1ನೇ ತಾರೀಕಿನಂದು ಗುರು ಸ್ಥಾನಪಲ್ಲಟದಿಂದ 12 ರಾಶಿಗಳ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮವನ್ನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ. ಶನಿ ಪ್ರಭಾವದಿಂದ ಸಾಡೆ ಸಾತಿಯಲ್ಲಿರ್ತಕ್ಕಂಥ ಕುಂಭರಾಶಿಗಳವರಿಗೆ ಅನೇಕ ವಿಧದ ಸಮಸ್ಯೆಗಳನ್ನ ಅವರು ಅನುಭವಿಸ್ಕೊಂಡು ಬರ್ತಾನೆ ಇದ್ದಾರೆ. ಯಾವ ರೀತಿಯಲ್ಲಿ ಪರಿಹಾರ ಮಾಡಿಕೊಂಡ್ರು ಕಷ್ಟ ನಷ್ಟಗಳು ಅವರಿಗೆ ತಪ್ತಾನೆ ಇಲ್ಲ. ಧೈರ್ಯ ಒಂದೇ ಸರ್ವತ್ರ ಸಾಧನ ಆಗಿರುತ್ತೆ. ಅವರಿಗೆ ಧೈರ್ಯದಿಂದ ಎದುರಿಸಿದ್ರೆ ಮಾತ್ರ ಅವರು ಇಂಥ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ಆದ್ರಿಂದ ವಿಶೇಷವಾಗಿ ಈ ವಿಡಿಯೋವನ್ನ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಕುಂಭರಾಶಿಯವರು ಮದುವೆ ಇತ್ಯಾದಿಗಳನ್ನ ಮಾಡ್ಬೇಕಾದ್ರೆ ಈ ವರ್ಷ ಮುಂದುವರಿದೇ ಇರೋದು ಒಳ್ಳೇದು ಅನ್ನೋದನ್ನ ಪುನಃ ಹೇಳ್ತಾ ಇದ್ದೀನಿ. ಕುಂಭರಾಶಿಯ ವಿದ್ಯಾರ್ಥಿಗಳಿಗೂ ಸಹ ಯಶಸ್ಸನ್ನ ಕಾಣ್ಬೋದು. ಯಾರಾದ್ರೂ ನೌಕರಿಯನ್ನ ಆರಿಸ್ತಾ ಇದ್ದೀರಾ, ಗೌರ್ಮೆಂಟ್ ನೌಕರಿ ಆಗ್ಬೇಕು ಅಂತಿದ್ರೆ ಪ್ರಯತ್ನ ಪಟ್ರೆ ಈ ಸಲದಲ್ಲಿ ಆಗುತ್ತೆ. ರತ್ನದ ವ್ಯಾಪಾರಿಗಳು, ಚಿನ್ನ ಬೆಳ್ಳಿಯ ವ್ಯಾಪಾರಿಗಳು ಇಂಥವ್ರು ಇರ್ತಾರಲ್ಲ, ಅವರಿಗೆಲ್ಲ ಹೆಚ್ಚು ಅನುಕೂಲ ಸಿಗುತ್ತೆ. ಚಿತ್ರಕಲೆ ಮುಂತಾದಂತಹ ವಿಷಯಗಳಲ್ಲಿ ಕಲಾತ್ಮಕವಾಗಿ ತಮ್ಮ ಅಭಿರುಚಿಯನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರಿಗೆಲ್ಲವೂ ಸಹ ಒಳ್ಳೆ ಹೆಸರು ಬರುತ್ತೆ. ಗೋಚಾರ ಫಲದಲ್ಲಿ ಸಾಧಾರಣ ಫಲಗಳಿದೆ, ಆದರೆ ಜನ್ಮಜಾತಕದಲ್ಲಿ ಉತ್ತಮವಾದಂತಹ ಫಲಗಳು ನಿಮಗಿದ್ರೆ ಈ ಗೋಚಾರದ ಫಲಗಳು ಲೆಕ್ಕಕ್ಕೆ ಬರೋದೇ ಇಲ್ಲ. ಉತ್ತಮವಾದಂತಹ ಶುಭವಾದಂತಹ ಫಲಗಳನ್ನೇ ನೀವು ಅನುಭವಿಸ್ತೀರಾ. ದಂಪತಿಗಳಲ್ಲಿ ಪ್ರೀತಿ ವಿಶ್ವಾಸ ಪರಸ್ಪರ ಇದ್ದೇ ಇರುತ್ತೆ. ಪ್ರೇಮಿಗಳಲ್ಲಿಯೂ ಸಹ ಪ್ರೀತಿ ಹೆಚ್ಚಾಗುತ್ತೆ. ಆದರೆ ಈ ಅವಧಿಯಲ್ಲಿ ವಿವಾಹ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಪ್ರಶಸ್ತವಾದಂತಹ ಸಮಯ ಆಗಿರೋದಿಲ್ಲ. ಕುಂಭರಾಶಿಯ ವಧುವರರು ಸ್ವಲ್ಪ ಕಾದ್ರೆ ತುಂಬ ಒಳ್ಳೆಯ ದಿನಗಳು ಬರುತ್ತೆ. 2025ನೇ ಮಾರ್ಚ್ ವರೆಗೂ ಸಹ ಇದೇ ಪರಿಸ್ಥಿತಿ ನಿಮ್ದು ಸಮತೋಲಿತವಾಗಿ ನಡೀತಾನೆ ಇರುತ್ತೆ. ಗುರುಗೋಚಾರ ಫಲವನ್ನ ಹೊರತುಪಡಿಸಿ ಮೇ ತಿಂಗಳ ಭವಿಷ್ಯತ್ತನ್ನು ನೋಡೋದಂತಾದ್ರೆ, ಕುಂಭರಾಶಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ನಿಗಾ ಕೊಡಲೇಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ದುಡುಕಬಾರ್ದು. ನೀವು ಸಾಹಸ ಮಾಡಿಬಿಟ್ಟು ಏನೋ ಮಾಡಿಬಿಟ್ಟು ದುಡ್ಡು ಮಾಡ್ತೀನಿ ಅಥವಾ ಇನ್ನೇನೋ ಮಾಡ್ತೀನಿ ಅಂತಹ ವಿಚಾರಗಳನ್ನು ತಲೆಯಿಂದ ತೆಗೆದು ಹಾಕಬೇಡಿ. ಯಾಕೆ ಅಂದರೆ ಹಣಕಾಸಿನ ಮುಗ್ಗಟ್ಟು ಬರ್ತಕ್ಕಂತಹ ಸಮಯ ಇದೆ ಈಗ. ಆದ್ದರಿಂದ ಹಣಕಾಸಿನ ಬಗ್ಗೆ ಎಚ್ಚರ ಇರಲೇಬೇಕು. ನೀವು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮ ಪಟ್ಟರೆ ಏನೋ ಒಂಚೂರು ದೊಡ್ಡ ಪರೀಕ್ಷೆಗಳಲ್ಲಿ ಪಾಸ್ ಆಗ್ಬೋದು. ಕುಲದೇವತಾ ಪ್ರಾರ್ಥನೆಯನ್ನು ಹೆಚ್ಚಾಗಿ ಮಾಡಿ. ಮಹಿಳೆಯರು ಹಾಗೂ ಗೃಹಿಣಿಯರಿಗೆ ಸ್ವಲ್ಪ ಸೊಂಟ ನೋವು ಅವೆಲ್ಲ ಬಾಧೆಗಳು ಬರ್ಬೋದು ಮೇ ತಿಂಗಳಲ್ಲಿ. ಆದ್ದರಿಂದ ಸ್ವಲ್ಪ ಎಚ್ಚರವಾಗಿಟ್ಕೊಂಡು ಅದರ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಲೇಬೇಕು. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಇದೇ ರೀತಿಯಲ್ಲಿ ಯಾವುದೇ ಕೆಡುಕುಗಳು ಉಂಟಾಗದೆ ಅನಾಯಾಸವಾಗಿ ಜೀವನ ಸಾಗಬೇಕು ಅಂತಾದರೆ ನೀವು ಪ್ರತಿ ಗುರುವಾರದಂದು ಗುರುರಾಯರ ಮಠಕ್ಕೆ ಹೋಗ್ಬಿಟ್ಟು ಪೂಜೆಗಳನ್ನು ಸಲ್ಲಿಸಿ. ಶುಕ್ರವಾರದ ದಿನ ನೀವು ದೇವಿ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದು. ಇವೆರಡೂ ಮಾಡ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಹೇಳಿದ್ರೆ, ಪ್ರತಿ ಶುಕ್ರವಾರ ಸಂಜೆ ಗೋಧೂಳಿಯ ಸಮಯದಲ್ಲಿ ನೀವು ಲಲಿತಾ ಸಹಸ್ರನಾಮವನ್ನು ಪಠಿಸ್ತಾ ಬಂದರೆ ಬರುವ ಎಲ್ಲ ಕಷ್ಟಗಳು ಸಹ ಹೋಗ್ಬಿಟ್ಟು ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಆದ್ರಿಂದ ಇದನ್ನ ಚಿಕ್ಕ ಪರಿಹಾರವನ್ನ ಮಾಡ್ಕೊಳ್ಳಿ. ಕುಂಭರಾಶಿಯವರು ವಹಿಸಬೇಕಾದ ಅತಿಯಾದ ಎಚ್ಚರ ಎಂದರೆ ಮಾತಿನಲ್ಲಿ ನಿಗಾ ಇಟ್ಕೊಳ್ಳೋದು. ನೀವು ಯಥಾರ್ಥವಾಗಿ ಆಡಿದ ಮಾತು ಬೇರೆಯವರಿಗೆ ಚಿನ್ನದ ಚೂರಿಯ ಹಾಗೆ ಅಥವಾ ಕತ್ತಿಯ ಅಲಗಿನ ಹಾಗೆ ಹೋಗಿ ಚುಚ್ಚಿಕೊಳ್ಳುವಂತಹ ಸಂದರ್ಭ ಇದೆ. ಅಂದರೆ ನಿಮ್ಮ ಮಾತು ಅಪಾರ್ಥಕ್ಕೀಡಾಗಿ ನಿಮ್ಮನ್ನು ದ್ವೇಷಿಸತಕ್ಕಂಥ ಸಂದರ್ಭಗಳು ಹೆಚ್ಚಾಗಿ ಸೃಷ್ಟಿ ಆಗ್ತವೆ. ಇದು ನಿಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಆದರೆ ಅದರ ಪರಿಣಾಮಗಳು ಸುತ್ತಿ ಬಳಸಿ ನಿಮ್ಮ ಹತ್ರ ಬರೋಷ್ಟೊತ್ತಿಗೆ ಅಲ್ಲಿ ಸಂಪೂರ್ಣ ಪರಿಸ್ಥಿತಿ ಕೆಟ್ಟೋಗಿರುತ್ತೆ. ಎಚ್ಚರವಾಗಿದೆ. ಇದೊಂದು ಎಚ್ಚರಿಕೆಯನ್ನು ನೀವು ವಹಿಸಲೇಬೇಕು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.